ಎಸ್ ವೆಲ್ಕಮ್ ಬ್ಯಾಕ್. ನಮ್ಮ ಗ್ಯಾರಂಟಿ ಸರ್ಕಾರ ಆಸ್ತಿ ನೋಂದಣಿಯ ಶುಲ್ಕವನ್ನ ದಿಢೀರಂತ ಹೆಚ್ಚಳ ಮಾಡಿದೆ. ಇದರಿಂದಾಗಿ ಸಾವಿರಾರು ಕೋಟಿ ಸಂಗ್ರಹಕ್ಕೆ ಮುಂದಾಗಲಿದೆ. ಆದರೆ ಇದರ ಹಳವಂಡಗಳ ಈಗ ಒಂದೆಡೆ ಬಯಲಾಗ್ತಾ ಇರುವಂತದ್ದು 2024ರ ಆಸ್ತಿ ನೋಂದಣಿಗೂ ಕೂಡ ಪರಿಷ್ಕೃತ ಶುಲ್ಕವನ್ನ ಪಾವತಿ ಮಾಡುವಂತೆ ಎಸ್ಎಂಎಸ್ ಈಗ ಹೋಗ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಸಾಕಷ್ಟು ಗೊಂದಲಗಳು ಕೂಡ ಮನೆ ಮಾಡಿದೆ. ಈ ಬಗ್ಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಸಂಗಮೇಶ್ ಮೆಣಸಿನಕಾಯಿಯವರು ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಸಂಗಮೇಶ್ ಮೆಣಸಿನಕಾಯಿಯವರ ಆ ಒಂದು ಬರಹ ಇಂದಿನ ಜನಮೆಚ್ಚಿದಂತಹ ಬರಹ ಅಂತ ಹೇಳಿ ನಾವು ತೆಗೆದುಕೊಂಡಿದ್ದೇವೆ. ಇದೇನು ಅನ್ನೋದನ್ನ ಈಗ ಸಣ್ಣದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಜನಮೆಚ್ಚಿದ ಬರಹ, ಇದೆಂತ ಲೂಟಿ ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ್ರೆ. ಆಸ್ತಿಗಳ ನೋಂದಣಿ ಶುಲ್ಕ ಆಗಸ್ಟ್ 31ರಿಂದ ದ್ವಿಗುಣಗೊಳಿಸಿದ್ದೀರಿ. ಈ ಬಗ್ಗೆ ಆಗಸ್ಟ್ 29ಕ್ಕೆ ಆದೇಶವನ್ನ ನೀಡಿದ್ದೀರಿ. ಆದರೆ ಆಗಸ್ಟ್ 29ರಿಂದಲೇ ಸರ್ವರ್ ಡೌನ್. ಕಂದಾಯ ಸಚಿವರೇ, ಆಯುಕ್ತರೇ, ನಮ್ಮ ಸರ್ವರ್ ಇವರಿಗೆ ಫೋನ್ ಮಾಡಿದ್ರೆ ಸರ್ವರ್ ಡೌನ್ ಅಂತ ಹೇಳಿದ್ರೆ, ಹೌದಾ ನಮಗೆ ಗೊತ್ತೇ ಇರಲಿಲ್ಲ, ಚೆಕ್ ಮಾಡಿ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಸಚಿವರು ಆಯುಕ್ತರು ಜಾಣ ಮೌನಕ್ಕೆ ಶರಣಾಗ್ತಾರೆ. ಕೊನೆಗೂ ಸರ್ವರ್ ಆಪ್ ಅಂದ್ರೆ ಅದನ್ನ ಆಪ್ ಅನ್ನ ಶನಿವಾರ ಸಂಜೆ 5:30 ನಂತರ ಅಂದ್ರೆ ಕಚೇರಿ ಬಾಗಿಲು ಹಾಕಿದ ನಂತರ ಹೊಸ ಶುಲ್ಕ ಆಗಸ್ಟ್ 31 ರವಿವಾರದಿಂದ ಜಾರಿ ಮಾಡಲಾಗುತ್ತೆ. ರವಿವಾರ ರಜೆ ಎಂಬುದು ಸರ್ಕಾರಕ್ಕೆ ಸಂಬಂಧವೇ ಇಲ್ಲ ಅಂತ ಅನ್ಸುತ್ತೆ. ಅಷ್ಟಕ್ಕೂ ಮುದ್ರಾಂಕ ಇಲಾಖೆಯ ಮಲೈ ಮುಗಿಲನ್ ಸ್ಪಷ್ಟಪಡಿಸಿದ್ದಾಗಿ ಹೇಳಿಬಿಟ್ಟಿದ್ದಾರೆ. ಆಗಸ್ಟ್ 31ರ ಮೊದಲ ಫೈಲ್ ಸಬ್ಮಿಟ್ ಮಾಡಿದ್ರು ಕೂಡ, ಚಲನ್ ಅನ್ನ ತೆಗೆದುಕೊಂಡಿದ್ರು ಕೂಡ, ಸೆಪ್ಟೆಂಬರ್ 1ರಂದು ರಿಜಿಸ್ಟ್ರೇಷನ್ ಮಾಡಿಕೊಡುವಾಗ 2% ನೋಂದಣಿ ಶುಲ್ಕವನ್ನ ತುಂಬಲೇಬೇಕು. ಅವರಿಗೆ ಜನರು ಕಾಳಜಿ ಇದ್ದಿದ್ರೆ ಅದರ ಹಳೆಯ ಶುಲ್ಕದ ಪ್ರಕಾರ ನೋಂದಣಿ ಮಾಡುವಂತಹ ಪ್ರಕ್ರಿಯೆ ಮುಂದುವರಿಸಬೇಕು. ಹೊಸ ಶುಲ್ಕ ಜಾರಿಯಾಗುವ ದಿನಾಂಕವನ್ನ ಕನಿಷ್ಠ 1 ತಿಂಗಳ ಮುಂಚೆ ಘೋಷಣೆ ಮಾಡಬೇಕು. ಈ ಒಂದು ಸಮಯದಲ್ಲಿ ಸರ್ವರ್ ಮತ್ತಿತರ ಎಲ್ಲಾ ಸೌಲಭ್ಯಗಳು ಸೇರಿ ಇರುವಂತೆ ನೋಡಿಕೊಳ್ಳಬೇಕು. ಏನೋ ಜನಪರ ಸರ್ಕಾರವಂತೂ ಅಲ್ವೇ ಅಲ್ಲ ಅಂತಿದ್ದೀರಿ, ಏನಂತೀರಾ ಇದಕ್ಕೆ ಅಂತ ಹೇಳಿ ಸಂಗಮೇಶ್ ಮೆಣಸಿನಕಾಯಿ. ಸಂಗಮೇಶ್ ಮೆಣಸಿನಕಾಯಿ ಅವರು ಹಿರಿಯ ಪತ್ರಕರ್ತರು, ಮೂಲತಃ ಗದಗ ಜಿಲ್ಲೆಯವರು. ಬೆಂಗಳೂರಿನ ಬಳಿಕ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದಾರೆ. ಅವರು ವಿಜಯ ಕರ್ನಾಟಕ ದಿನಪತ್ರಿಕೆ ಸೇರಿ ಹಲವು ದಿನಪತ್ರಿಕೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆಯ ಸ್ಪೆಷಲ್ ಆಗಿ ಕರೆಸ್ಪಾಂಡೆಂಟ್ ಆಗಿ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅವಕಾಶ ಸಿಕ್ಕಿದಾಗೆಲ್ಲವೂ ಕೂಡ ಜನಸಾಮಾನ್ಯರ ಸಮಸ್ಯೆಗಳ ಪರವಾಗಿ ಧ್ವನಿಯನ್ನ ಎತ್ತುವಂತಹ ಕಾಯಕವನ್ನ ಸಂಗಮೇಶ್ ಮೆಣಸಿನಕಾಯಿ ಅವರು ಮಾಡ್ತಾ ಇದ್ದಾರೆ. ತಮ್ಮ ಮಿತಿಯಲ್ಲಿ ಹಲವು ಬದಲಾವಣೆಗಳಿಗೆ ಅವರು ಕಾರಣರಾಗಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.